ನಮಸ್ತೆ. ಮಕ್ಕಳಿಗೆ ಸಂಜೆ ಆಯಿತು ಅಂದರೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಲೇಬೇಕು. ಹಾಗಾಗಿ ನಾನಿವತ್ತು ಮಕ್ಕಳಿಗೆ ಅಂತಲೇ ಗಾರ್ಲಿಕ್ ಬ್ರೆಡ್ನ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಈಸಿ. ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ತುರಿದಿಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ, ಬೆಣ್ಣೆ ಹಾಗೆ ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಣ್ಣೆ ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗೆದಿರೋದ್ರಿಂದ ಸ್ವಲ್ಪ ಗಟ್ಟಿ ಇದೆ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೀಟಾಗಿ, ಮೆತ್ತಗಾಗೋ ತನಕ. ಇಲ್ಲ ಅಂದರೆ ಮುಂಚೆನೇ ತೆಗೆದಿಟ್ಕೊಂಡ್ರೆ ಈಸಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ ಬೆಳ್ಳುಳ್ಳಿನೂ ಕೂಡ ತುರಿದಿಟ್ಕೊಳ್ಳೋದ್ರಿಂದ ಈಸಿಯಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೋದು. ಹಾಗೆ ಎಲ್ಲೂ ನಿಮಗೆ ಗಂಟು ಥರ ಸಿಗೋದಿಲ್ಲ. ಹಾಗಾಗಿ ಇದನ್ನು ತುರ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿ ಕೂಡ. ಇಲ್ಲಿ ಎಲ್ಲ ಕಡೆ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ತವಾ ಮೇಲೆ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು. ಹಾಗೆ ಎರಡು ಸ್ಲೈಸ್ಗೂ ಒಂದೊಂದು ಸೈಡ್ ಮಾತ್ರ ಈ ಥರ ಹಚ್ಬಿಟ್ಟು ಪೇಸ್ಟ್ನ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಇದ್ರ ಕೆಳಗೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಣ್ಣೆ ಹಾಕೋದನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಈ ಥರ ಬಿಸಿ ಆದಮೇಲೆ ಎರಡೂ ಕಡೆ ಇದ್ರ ಮಧ್ಯೆ ನಾನು ಒಂದು ಸ್ಲೈಸಷ್ಟು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಚೀಸ್ನ ಹಾಕ್ಕೊಂಡು ಎರಡೂ ಕಡೆ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಈ ಚೀಸ್ ಸ್ವಲ್ಪ ಮೆತ್ತಗಾಗೋ ತನಕ. ಇದಾದಮೇಲೆ ಇದನ್ನು ನಾವು ಮಕ್ಕಳಿಗೆ ಸಾರು ಮಾಡ್ಬೋದು. ಇದಂತೂ ತುಂಬಾ ಟೇಸ್ಟಿಯಾಗುತ್ತೆ. ಹಾಗೆ ಮಕ್ಕಳು ಒನ್ ಮೋರ್ ಅಂತ ಕೇಳೋದು ಮಾತ್ರ ಮಿಸ್ ಮಾಡಲ್ಲ. ಹಾಗೆ ಇದು ಹೆಲ್ದಿ ಕೂಡ. ನನ್ನ ರೆಸಿಪಿ ಮತ್ತಷ್ಟು ಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ನಿಮಗೆ ಹೊಸ ರೆಸಿಪಿಗಳನ್ನ ನಾನು ಮತ್ತೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.